ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಆಲ್ಮೋಸ್ಟ್ ಹಸಿ ಬಟಾಣಿ ಸಿಕ್ಕೇ ಸಿಗುತ್ತೆ. ಹಸಿ ಬಟಾಣಿ ಯೂಸ್ ಮಾಡಿಕೊಂಡು ಕಚೋಡಿ ಮಾಡೋದು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಹಾಗೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಮತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಹೇಗೆ ಮಾಡೋದು ಅಂತ ಈಗ ಬನ್ನಿ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಸಿಟ್ಟು ಹಾಕೋತಿದ್ದೀನಿ, 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟು, ಅಥವಾ ನೀವು ಮೈದಾ ಹಸಿಟ್ಟಲ್ಲೇ ಮಾಡ್ಬೋದು. ಫುಲ್ಲು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಸ್ವಲ್ಪ ಅಜ್ವಾನ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನನ ಈ ಥರ ಪ್ರೆಸ್ ಮಾಡಿಬಿಟ್ಟು ಉಜ್ಜಿಬಿಟ್ಟು ಹಾಕಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ. ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಧಿ ಮೈದಾ 2 ಮಿಕ್ಸ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಬರೀ ಮೈದಾದಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ನಾನೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಿದ್ದೀನಿ, ಹಾಗೆಯೇ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕೋತಿದ್ದೀನಿ ಅದ್ರ ಜೊತೆಗೇ, ಅಥವಾ ಬರೀ ತುಪ್ಪ ಬರೀ ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಬೋದು. ನಾನು ಎರಡನ್ನೂ ಮಿಕ್ಸ್ ಹಾಕೊಳ್ಳೋದ್ರಿಂದ, ತುಪ್ಪ ಹಾಕೋದ್ರಿಂದ ಟೇಸ್ಟು ಒಂಥರ ಚೆನ್ನಾಗಿ ಬರುತ್ತೆ, ಅದರ ಫ್ಲೇವರ್. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ. ಹಿಂಗೆ ಹಿಡಿದ್ರೆ ಹಸಿಟ್ಟು ಉಂಡೆ ಆಗಬೇಕು. ಇಷ್ಟ ಹಾಕೊಂಡ್ರೆ ಎಣ್ಣೆನ ಇದು ಕರೆಕ್ಟಾಗಿ ಆಗಿ ಇದೆ ಅಂತ ನೋಡಿ. ಈ ಥರ ಹಿಡಿದ್ರೆ ಹಿಂಗೆ ಹಸಿಟ್ಟು ಉಂಡೆ ಆಗಬೇಕು. ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ನಾವು ಇದರಲ್ಲಿ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಕಚೋಡಿ ಉಬ್ಬಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗೂ ಇರುತ್ತೆ. ನಾವು ನಾದ್ಕೊಳ್ಳೋದ್ರ ಮೇಲೆ ಇರುತ್ತೆ. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಮತ್ತು ಸಾಫ್ಟಾಗಿ ಕೂಡ ಇರಬೇಕು, ಗಟ್ಟಿಯಾಗಿರ್ಬೋದು ಹಿಟ್ಟು. ಸಾಫ್ಟಾಗಿ ಈ ಥರ ಪ್ರೆಸ್ ಮಾಡಿದ ಈ ಥರ ಇಷ್ಟು ಸಾಫ್ಟಾಗಿದ್ದರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 to 2 ಅವರ್ಸು ನೆನೆಯೋದಕ್ಕೆ ಹಾಗೆ ಇಡೋಣ. ಮೇಯ್ನ್ ಮಸಾಲೆ ಅಂತಲೇ ಅನ್ಬೋದು ಕಚೋಡಿಗೆ. ಅದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಧನ್ಯ, 1 ಸ್ಪೂನು ಸೋಂಪು ಹಾಕೋತಿದ್ದೀನಿ, ಹಾಗೆ 1 ಸ್ಪೂನು ಜೀರಿಗೆ. 3 ಒಂದೇ ಪ್ರಮಾಣದಲ್ಲಿ ತಗೊಳ್ಳಿ, ಎಲ್ಲದೂ 1 ಸ್ಪೂನು. ಹಾಗೆಯೇ ಸ್ವಲ್ಪ ಕಾಳುಮೆಣಸು ಹಾಕೋತಿದ್ದೀನಿ. ನಾನಿಲ್ಲಿ ಒಂದು 10 ಕಾಳು ಆಗೋಷ್ಟು ಕಾಳುಮೆಣಸು ಹಾಕೋತಿದ್ದೀನಿ. ಹಾಕ್ಕೊಂಡು ಸಣ್ಣ ಉರಿಲೇ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಅದು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈ ಥರ ಕೆಂಪುಗೆ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ಅದನ್ನ ಸೈಡಿಗೆ ಒಂದು ಪ್ಲೇಟಿಗೆ ಹಾಕಿ ಇಟ್ಬಿಟ್ಟು ಅದೇ ಪ್ಯಾನಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 10 ಹಿಕ್ಕಲ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು 30 ಸೆಕೆಂಡ್ ಹುರ್ಕೊಂಡು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ kg ಆಗೋಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈಗ ಇದಾಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಫಸ್ಟು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅದು ಒಂದೊಂದು ಕಾಳು ಇದ್ರೂ ಆಗುತ್ತೆ, ಕುಟ್ಟೋದಿರುತ್ತಲ್ಲ ಕುಟ್ಟೋದ್ರಿಂದನೂ ಕೂಡ ಕುಟ್ಕೊಂಡ್ರೂ ಆಗುತ್ತೆ. ನೋಡಿ, ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪಕ್ಕೆ ತರ್ತರಿಯಾಗಿದ್ರೇ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಾಂಬಾರು ಸೊಪ್ಪು ಹಾಕ್ಕೊಂಡಿನಿ. ನಾವು ಫಸ್ಟೇ ಹುರಿದಿಟ್ಕೊಂಡಿದ್ವಲ್ಲ ಬಟಾಣಿ ಕಾಳು, ಅದನ್ನು ಹಾಕ್ಕೊಂಡು ನೀರೇನು ಹಾಕನೆ ರುಬ್ಕೋಬೇಕು. ಸ್ವಲ್ಪನೂ ನೀರೇನು ಹಾಕೋಕೆ ಹೋಗ್ಬಿಡಿ, ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ಕೂಡ ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿಯೇ ರುಬ್ಬಬೇಕು. ನೋಡಿ, ಇಷ್ಟು ತರ್ತರಿಯಾಗಿದ್ದರೆ ಸಾಕು. ಈಗ ಮತ್ತೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕೋತಿದ್ದೀನಿ. ಹಿಂಗೆ ಹಾಕ್ಕೊಂಡು ಇದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕಚೋಡಿ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು 1 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಆ ಮಸಾಲೆನ. ಅದು ಹುರ್ಕೊಂಡು ಆದಮೇಲೆ ನಾನು ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ಹಾಕೋತಿದ್ದೀನಿ. ಕಡಲೆ ಹಸಿಟ್ಟು ಹಾಕೋದ್ರಿಂದ ಬಟಾಣಿ ಕಾಳಲ್ಲೆಲ್ಲ ಇರೋ ನೀರಿನ ಅಂಶ ಎಲ್ಲನೂ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಂಡು, ಕಡಲೆ ಹಿಟ್ಟು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ 1-2 ನಿಮಿಷ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕಡಲೆ ಹಸಿಟ್ಟು ಇಲ್ಲ ಸೀದೋಗುತ್ತೆ. ನೋಡಿ, ಈಗ ಆಗಿದೆ. ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಬಟಾಣಿ ಕಾಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಹುರ್ಕೊಳ್ಳೋಣ. ಜಾಸ್ತಿ ಹುರ್ಕೊಳ್ಳೋದೇನು ಬೇಡ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನೂ ಏನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ,
ಈಗ ಇದಾಗಿದೆ, ಇದೊಂದು ಬೇರೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು. ನೋಡಿ ನೀರಿನ ಅಂಶನೂ ಕೂಡ ಸ್ವಲ್ಪನೂ ಇಲ್ಲ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಈಗ ಇದು ಕೂಡ ರೆಡಿಯಾಗಿದೆ. ನಾವು ಫಸ್ಟ್ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ನಾನಿಲ್ಲಿ 1 ಗಂಟೆ ಟೈಮ್ ಕಲಸಿಟ್ಟಿದ್ದೆ. ಇದು ಕೂಡ ಚೆನ್ನಾಗಿ ಈಗ ಇನ್ನೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಇನ್ನೊಂದು ಸಲ ಚೆನ್ನಾಗಿ ಎಷ್ಟಾಗುತ್ತೆ ಎಷ್ಟು ನಾದ್ತೀವೋ ಅಷ್ಟು ಉಬ್ಬಿದಂಗೆ ಬರುತ್ತೆ. ಚೆನ್ನಾಗಿ ಕಚೋಡಿ ಉಬ್ಬಿದ್ದಂಗೆ ಬರ್ತವೆ, ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕು. ಈಗೊಂದು ಸಲ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೋಬೇಕು. ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ತೊಗೊಂಡು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಬಟ್ಲು ಶೇಪಲ್ಲಿ ನೋಡಿ ಈ ಥರ ಬಟ್ಲು ಥರ ಈ ಥರ ಶೇಪ್ ಮಾಡಿಕೊಂಡು ಕೆಳಗಡೆ ಮಂದಕ್ಕಿರಲಿ, ಮೇಲೆ ಬೇಕಾದ್ರೆ ಸಣ್ಣ ಇಟ್ಕೊಳ್ಳಿ, ತುದಿಲಿ ಕೆಳಗಡೆ ಮಾತ್ರ ಮಂದಕ್ಕಿರಲಿ. ಅದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋತೀವಿ ಈ ಥರ, ಇದೇ ಥರನೇ ಸುತ್ತನೂ ಮೇಲೆ ಚಪಾತಿ ಹಿಟ್ಟು ಈ ಥರ ಎಳ್ಕೊಂಡು ಬನ್ನಿ ಹಿಟ್ಟ ಮೇಲೆ. ನೋಡಿ ಈ ಥರ ಜಾಸ್ತಿ ಅನ್ಸಿರಿ, ಇದನ್ನು ತೆಗೆದುಬಿಡಿ. ಈ ಥರ ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ಎಲ್ಲೂ ಓಪನ್ ಆಗಲ್ಲ, ಅದು ಬೇಯಿಸ್ಬೇಕಾದ್ರೆ ಒಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ಅದೇ ಥರ. ನೋಡಿ ಈ ಥರ ಬಟ್ಲು ಥರ ಮಾಡಿಕೊಂಡು ಸೇಮ್ 1.5 ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಹಾಕತ್ತಿದ್ದೀನಿ. ಹಾಕೊಂಡು ಚೆನ್ನಾಗಿ ನಾವು ಪ್ಯಾಕ್ ಮಾಡ್ಕೊಳ್ಳೋದು ಚೆನ್ನಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಬೇಯಿಸ್ಬೇಕಾದ್ರೆ ಅದು ಉಬ್ಬುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ಒಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಪ್ಯಾಕ್ ಮಾಡ್ಬೇಕಾದ್ರೆ ಆದಷ್ಟು ಚೆನ್ನಾಗಿ ಇದೇ ಥರನೇ ಪ್ಯಾಕ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲೇ ಎಲ್ಲದೂ ಇದೇ ಸೇಮ್ ಇದೇ ಇದರಲ್ಲಿ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ನೋಡ್ತೀರಾ ಹಾಗೆ ಲೈಕ್ ಕೂಡ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನೀವು ಲೈಕ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೂ ಒಂಥರ ಖುಷಿ ಅನಿಸುತ್ತೆ. ಈಗ ಎಲ್ಲದೂ ಮಾಡಿಕೊಂಡು ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಈ ಥರ ಜಾಸ್ತಿ ಎಲ್ಲ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲದನ್ನು, ಅಥವಾ ಕೈಲಿ ಈ ಥರ ಸ್ವಲ್ಪ ತಟ್ಕೊಳ್ಳಿ. ತಟ್ಟಬಾರ್ದು, ಮಾರ್ಕ್ ಏನು ಇರಬಾರ್ದು, ಅಂದರೆ ಒಂದು ಸಲ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಎಲ್ಲ ಸೈಡು ಸ್ಟಫಿಂಗ್ ಎಲ್ಲ ಸೈಡ್ಗೂ ಕೂಡ ಸ್ಪ್ರೆಡ್ ಆಗಬೇಕು. ನೋಡಿ ಈ ಥರ ಮಂದಕ್ಕೆ ಇರಬೇಕು, ತೆಳ್ಳಗೆ ಒತ್ಕೋಬೇಡಿ. ಈ ಥರ ಅಷ್ಟು ಮಂದಕ್ಕೆ 4 ಸೈಡು ಒಂದೇ ಸಮ ಇರಬೇಕು, ಆ ಥರ ಪ್ರೆಸ್ ಮಾಡ್ಕೊಳ್ಳಿ. ಎಣ್ಣೆ ಕೂಡ ಜಾಸ್ತಿ ಕಾದಿರಬಾರ್ದು, ಸ್ವಲ್ಪ ಬಿಸಿಯಾಗಿದ್ರೆ ಸಾಕು. ಅದಕ್ಕೆ ಹಾಕ್ಕೊಂಡು ಕಚೋಡಿ ಉಬ್ಬಿ ಬರಲ್ಲ, ಎಣ್ಣೆ ಜಾಸ್ತಿ ಕಾದಿರೋದಕ್ಕೆ ಹಾಕೊಂಡ್ರೆ ಚೆನ್ನಾಗಿ ಉಬ್ಬೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾದಿರೋ ಸಾಕು. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ನಾವು ಇಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈಗ ಇದು ರೆಡಿಯಾಗಿದೆ. ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ಗ್ಯಾಸ ಆಫ್ ಮಾಡಿ ಒಂದು 2-3 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಣ್ಣೆ ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಹಾಕಬೇಕು. ತುಂಬ ಬಿಸಿ ಇರೋದಕ್ಕೆ ಹಾಕಿದರೆ ಕಚೋಡಿ ಉಬ್ಬಿ ಮತ್ತು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಕೂಲ್ ಆಗಬೇಕು. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿ ಒಂದು 2 ನಿಮಿಷ. ನೋಡಿ ಈಗ ಇಷ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ, ಇಷ್ಟು ಕಾದಿದ್ರೆ ಸಾಕು. ಇದಕ್ಕೇನೆ ಎಲ್ಲವುದು ಸೇಮ್ ಅದೇ ಥರ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ಈಗ ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಮಾಡಿದ್ದೆ, ಈಗ ಆನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲದನ್ನು. ಎಷ್ಟು ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಎಲ್ಲದಕ್ಕೂ ಕೂಡ ಹಾಕ್ಕೊಟ್ರು ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕಚೋಡಿ ಮಾಡೋದು ಕೂಡ ಈಸಿ, ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಕಾಳು ಸೀಸನ್ ಇದ್ದಾಗ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ. ನಾನು ಇದಕ್ಕೇ ಹಸಿರು ಮೆಣಸಿನ್ಕಾಯಿ ಮಧ್ಯಕ್ಕೊಂದು ಸ್ವಲ್ಪ ಒಡೆದ್ಬಿಟ್ಟು ಹಾಕೋತಿದ್ದೀನಿ. ಹಾಗೆ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಓಪನ್ ಮಾಡಿಬಿಟ್ಟು ಹಾಕಿ, ಇಲ್ಲಾಂದರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲ, ಇದು ಸ್ನ್ಯಾಕ್ಸ್ ಟೈಮ್ಗೂ ಕೂಡ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಲ್ಲ ಕಡೆನೂ ಕೂಡ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಮಸಾಲೆ, ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮಟರ್ ಕಚೋಡಿ ರೆಡಿಯಾಗಿದೆ. ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.